ಖಾತೆ ಹಂಚಿಕೆಯಾದಂತ ಒಂದೇ ಗಂಟೆಯಲ್ಲಿ ಖಾದರ್ ಆಕ್ಟಿವ್ ಆಗಿದ್ದಾರೆ. ಜಯನಗರದ ಸಾರ್ವಜನಿಕ ಆಸ್ಪತ್ರೆಗೆ ಯುಟಿ ಖಾದರ್ ನಿನ್ನೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ತಡರಾತ್ರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರು ಇಂಚಿಂಚು ಪರಿಶೀಲನೆಯನ್ನ ನಡೆಸಿದ್ರು. ಆಸ್ಪತ್ರೆಯೊಳಗಿನ ಸ್ವಚ್ಛತೆ, ರೋಗಿಗಳಿಗೆ ನೀಡ್ತಾ ಇರುವಂತಹ ಚಿಕಿತ್ಸಾ ವಿಧಾನ, ಐಸಿಯುನಲ್ಲಿ ಆರೋಗ್ಯ ಸಚಿವರು ಯುಟಿ ಖಾದರ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗರ್ಭಿಣಿ ನೆಲದ ಮೇಲೆ ಕುಳಿತಿರ್ತಾರೆ. ಅದನ್ನು ಕಂಡು ಗರಂ ಕೂಡ ಆಗಿದ್ದಾರೆ. ಹಾಜರಾತಿಯಲ್ಲಿ ಗೈರಾಗಿರುವಂತಹ ಸಿಬ್ಬಂದಿಗೂ ಖಾದರ್ ವಾರ್ನಿಂಗ್ ಮಾಡಿದ್ದಾರೆ. ಕಸ್ಟಡಿ ಮೆಡಿಕಲ್ ಇಲ್ಲ ಅದು ನನಗೆ ಪ್ರಾಬ್ಲಮ್ ಆಗ್ತಿದೆ ಸರ್. ನಾನು ಪಿನೆ ಬಲ್ಕೋರೆ ಎಷ್ಟೊತ್ತಾಯ್ತು ಬಂದರು? ನಾವು ಅಲ್ಲ ಫುಲ್ ಟೈಮ್ ಇರಲಿಕ್ಕಿಲ್ಲ. ಇದಕ್ಕೆಲ್ಲಿದ್ದಾರೆ? ನಮಗೆ ನೈಜವಾದ ಪರಿಸ್ಥಿತಿ ಏನಿದೆ ಅಂತ ನಮಗೆ ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾವ ರೀತಿ ಇದೆ, ಮತ್ತು ಬೆಳಿಗ್ಗೆ ಬೇರೆ ರಾತ್ರಿ ಇದ್ದಾರೆ ಡ್ಯೂಟಿಗೆಲ್ಲ ಬರ್ತಾರಾ ಅಥವಾ ಬಂದ ಡ್ಯೂಟಿ ಸರಿ ಇದೆಯಾ ಅಥವಾ ಲೋಪದೋಷಗಳು ಏನಿದೆ, ಮತ್ತು ಬೆಳಿಗ್ಗೆ ಅಂತೂ ಸಂಜೆ ಡ್ಯೂಟಿ ಮಾಡಲಿಕ್ಕೆ ಭಾಳ ಕಷ್ಟಕರವಾದಂಥ ಕೆಲಸ. ಅಲ್ಲಿರೋ ಎಲ್ಲ ಸಮಸ್ಯೆಗಳು ಏನಿದೆಯಾ ಇದೆಲ್ಲ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ಏನಿದೆ ಪ್ರಥಮವಾದ ಭೇಟಿ ಇದರಲ್ಲಿ. ಸೊ ಏನೆಲ್ಲ ಲೋಪದೋಷ ಇದೆ ಮತ್ತು ಯಾರೆಲ್ಲ ಕೆಲವರು ಬರಲಿಲ್ಲ ಹೆಸರು ತಗೊಂಡಿದ್ದೇನೆ. ನಾಳೆ ಅವರು ಮೆಡಿಕಲ್ ಕರೆಸಿಕೊಂಡು ನಾನು ಅದಕ್ಕೆ ಮಾತಾಡ್ತೇವೆ. ನಾವು ಇದನ್ನು ಮುಂದಿನ ದಿನ ಹೇಗೆ ಇನ್ನಷ್ಟು ಸರಿಪಡಿಸಬಹುದು, ಇನ್ನಷ್ಟು ಜನರಿಗೆ ಪ್ರಯೋಜನ ಆಗುವಂಥ ಹೇಗೆ ಹಮ್ಮಿಕೊಳ್ಬೋದು ಅಂತೇಳಿ ಅರ್ಥ ಮಾಡಿಕೊಂಡು ಬಂದಿದ್ದೇನೆ. ವಿಧಾನಸೌಧದ ಆವರಣದಲ್ಲಿರುವಂತಹ ಪ್ರತಿಮೆಗಳಿಗೆ ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಪುಷ್ಪ ನಮನವನ್ನು ಸಲ್ಲಿಸಿದರು. ಮಹರ್ಷಿ ವಾಲ್ಮೀಕಿ, ಸಂತ ಕನಕದಾಸ, ಭುವನೇಶ್ವರಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜ್ ಅರಸು ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಕನ್ನಡ ನಾಡು ಮತ್ತು ದೇಶದ ಗೌರವವನ್ನು ಎತ್ತಿ ಹಿಡಿದ ಈ ಧೀಮಂತ ನಾಯಕರ ತತ್ವಗಳ ಅಡಿಯಲ್ಲೇ ಸಾಗುತ್ತಾ ನಾಡಿನ ಪ್ರತಿಯೊಬ್ಬರ ಪ್ರಗತಿ ಮತ್ತು ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸುವುದು ನಮ್ಮ ಸರ್ಕಾರದ ಸಂಕಲ್ಪ ಅಂತ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವಾಲ್ಮೀಕಿಯವರು, ನಮ್ಮ ತಾಯಿ ಭುವನೇಶ್ವರಿ, ಕನಕದಾಸರು, ಕೆಂಗಲ್ ಹನುಮಂತಯ್ಯನವರು, ವಿಧಾನಸೌಧ ಕಟ್ಟಿದವರು, ಮೊದಲನೇ ಮುಖ್ಯಮಂತ್ರಿ ಕಂಠಿಯವರು, ಬಾಬು ಜಗಜೀವನ್ ರಾಮ್ರವರು, ಹೀಗೆ ಎಲ್ಲರೂ ಕೂಡ ಆ ಪ್ರತಿಮೆಗಳಿಗೆ ಗೌರವ ಸಲ್ಲಿಸುವಂಥ ಕೆಲಸ ನಾಡಿನ ಪರವಾಗಿ. ಇವರೆಲ್ಲ ಭಾಳ ಮಾನ್ಯರು. ನಿಜಲಿಂಗಪ್ಪನವರು ಕೂಡ ಇವೆಲ್ಲ ಮಾನ್ಯರು ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಲ್ಲ ಇವತ್ತು.